ಬ್ರೆಜಾ ಫೀಲ್ ಚೆನ್ನಾಗೈತಾ? ಶೀಕು ಕಳಿಸ್ತೀನಿ. ಚೆನ್ನಾಗೈತೆ ಬ್ರೆಜಾ ಫೀಲ್ ಅಂದ್ರೆ ಕ್ಲಿಯರೆನ್ಸ್ ಎಲ್ಲ ಮುಗಿತಾ ಪೂಜೆ? ಇವಾಗ ಊಟ ಫಸ್ಟ್ ಭೋಜನ. ಒಂದ್ ರೌಂಡ್ ಮನೆ ದೇವ್ರ ಪೂಜೆ ಆಯ್ತು. ಈಗ ಹೊಟ್ಟೆಗೆ ಊಟ ಹಾಕೊಂಡು ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಊರ್ಗೋಗಿ ಊರಲ್ಲಿ ಒಂದ್ ಪೂಜೆ ಸಂಜೆ. ನಾವು ಕಾರ್ನೇ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಜನ ಎಕ್ಸ್ಚೇಂಜ್ ಆಗೋದು ಬೇಡ. ಮೂರನೇ ಕಾರ್ ಎಕ್ಸ್ಚೇಂಜ್ ಆಗುತ್ತೆ. ವರ್ಲ್ಡ್ ಇದು ಆಗುತ್ತೆ. ನಮ್ ಸ್ವಿಫ್ಟ್ ನೋಡಿ ಗೈಸ್, ಏನು ಕಾರ್ ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಗೈಸ್ ಕಾರ್ ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತೆ. ಮಾಡ್ಕೊಂಡಿರೋರು ಯಾರು? ಯಾಕೋ ನಿಲ್ಲಿಸ್ತ್ರಾ? ಇದೆಲ್ಲ ಇದು ಕಾರ್ ಹೈಟ್ ಇರೋದ್ರಿಂದ ಕುಲ್ಕಲ್ಲ, ಅದಕ್ಕೆ ಹೈಟ್ ಇಲ್ವಲ್ಲ ಕುಲ್ಕುತ್ತೆ. ಅದೇ ಹೈಟ್ ಇಲ್ವಲ್ಲ. ಈಗ ಈ ಕಾರಲ್ಲೂ ನೀನ್ ಸ್ಪೀಡಾಗಿ ಹೋಗು, ಅಷ್ಟ್ ಅನ್ಸಲ್ಲ. ಈಗ ಇವ್ರದ್ದು ಪ್ರಶಾಂತ್ ಅವ್ರ ಕಾರಲ್ಲೂ ಅದು ಏನ್ ಅನ್ಸಲ್ಲ ಸ್ಪೀಡಾಗಿ ಬಂದ್ರು. ಬಟ್ ಆ ಕಾರಲ್ಲಿ ಬಾ ಫುಲ್ ಎಸ್ತಿರ್ತದೆ. ಬಾಡಿ ಪೇನ್ ಅಷ್ಟೇ ಸ್ಮೂತ್ ಆಗಿ ನುಗ್ಗುತ್ತದು. ಬಿಡು ಹೋಗ್ಲಿ, ಸದ್ಯಕ್ಕೆ ಯೂಸ್ ಮಾಡು. ನೆಕ್ಸ್ಟ್ ಶೋರೂಮ್ ಕಾರ್ ತಗೊಂಡಾಗ ಯಾವ ತರ ಬೇಕೋ ತಗೊಳ್ಳಿ. ನಾವು ತಗೊಂಡ್ರೆ ನೆಕ್ಸಾನ್ ನಾನೊಬ್ಳೆ ನಿಂತ್ಕೊಂತೀನಿ. ಸನ್ ರೂಫ್ ಕಾರ್ ತಗೊಳ್ಳೋದು ಓಕೆ. ಏನ್ ಗೊತ್ತಾ ಪ್ರಾಬ್ಲಮ್? ಮೇಂಟೈನ್ ಮಾಡಕ್ ಅದು ಏನಂದ್ರೆ ಅದು ಗ್ಲಾಸ್ ಮೇಲ್ ಇರುತ್ತೆ ಅನ್ಸುತ್ತೆ. ಕ್ಲೋಸಿಂಗು ಗ್ಲಾಸ್ ಮೇಲೂ ಸಿಸ್ಟಮ್ ಇರುತ್ತೆ. ಇದು ಗಾಗಲ್ದ ಐತೆ. ಏನು ನಾನೇನ್ ಹಾಕೊಳ್ಳಲ್ಲಪ್ಪ. ಸೀಕು ಆಮೇಲೆ ಬೈದ್ರೆ ರಿತುಗೂ ಚಂದಗೂ ಬೈಬೋದು, ನನಗ್ ಬೈಯಲ್ಲ. ಆ ಗ್ಯಾರಂಟಿ ನಮ್ದು ಇದೆ. ನೀನ್ ಅದನ್ನ ತಗೊಂಡು ಇಟ್ಕೊಂಡ್ರು ಇಲ್ಲ ಹಾಳು ಮಾಡಿದ್ರು. ನಾನೇ ತಗೊಂಡೋಗಿ ಅಪ್ಪಿ ನಂಗೆ ಇದ್ ಬೇಕು ಅಂದ್ರು ನನ್ನೇನು ಅನ್ನಲ್ಲ. ಇಕ್ಕಳಕ ನನಗೆ ಚೆನ್ನಾಗಿ ನೋಡಿ ಚಂದು, ನಮ್ಗೆ ಕನ್ನಡಕ ಚೆನ್ನಾಗ್ ಕಾಣ್ತವೆ, ಆದ್ರೆ ಕನ್ನಡಕ ಇಲ್ಲ ಅಂದ್ರೆ ನಮ್ಗೆ ಹೌದಾ ಕಾಣಿಸುತ್ತೆ. ಸ್ಪೆಕ್ಸ್ ಇಲ್ಲ ಅಂದ್ರಂತೂ ಕಾಣಲ್ಲ. ನಾನು ಲೆನ್ಸ್ ರೆಡಿ ಇದು ಇದಿರೋದ್ರಿಂದ ಮನೆ ಇದು ಲೆನ್ಸ್ ರೆಡಿ ಮಾಡ್ಕೊಂತಿದ್ದೀನಿ. ಓಕೆ 3 ಸೆಟ್ 1200 9 ಮಂತ್ಸ್ ಬರುತ್ತೆ ಒಂದೊಂದು. ಅವರು ಬರಲ್ಲ, ನಮ್ಗೆ ಬರಲ್ಲ. ಅವ್ರಿಗೆ ಜುಟ್ಟನ ಅನ್ನೋದಕ್ಕಿಂತ ಅವೆಲ್ಲ ಮಾಡಬಾರ್ದು, ಅಲ್ಲಿಗೆಲ್ಲ ಹೋಗ್ಬಾರ್ದು. ಇದೆ ಯಾಕಪ್ಪ ಇಷ್ಟ ಆಯ್ತಿಲ್ಲಪ್ಪ? ಏನೋ ಜಾಸ್ತಿ ಆಗುತ್ತೆ. ಮಸಾಲೆನೋ ಉಪ್ಪು ಖಾರ ಏನೋ ಒಟ್ನಲ್ಲಿ ಹೊರ ಕಾಡಿಸ್ತಾರ. ಬಸ್ಸಾರು ಚೆನ್ನಾಗಿಲ್ಲ. ಬ್ರೋ ಬಾಯ್ ಬ್ರೋ. ಏಯ್ ಜಾಯಿನ್ ಮಾಡಪ್ಪ ಪ್ಲೀಸ್. ಇಷ್ಟು ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ತಿನ್ನಿ ತಿನ್ನಿ ಅಪ್ಪ.
ತಿನ್ನಿ ಇಲ್ಲ ಎಲ್ಲ ತಿನ್ನಿ ಸುಮ್ಮನೆ ನಾನು ಜೀವನ ತಿಂತಾ ಒಂದು ಇಷ್ಟೇ ಬಾಯ ಬೆಳಗ್ಗೆ ಮನೆ ದೇವ್ರ ಪೂಜೆಗೆ ಹೋಗಿದ್ವಿ. ಆ್ಯಕ್ಚುಲಿ ನಾವು ಆ ಕೆಲಸಕ್ಕೆ ಅದು ಹೋಗ್ಬೇಕಂತಾನೆ ಊರಿಗೆ ಬಂದಿದ್ದು. ಒಂದು ಶ್ರೇಯಸ್ ಕರ್ಕೊಂಡು ಹೋಗ್ಬೇಕು, ಹಾಗೆ ಮನೆ ದೇವ್ರ ಪೂಜೆ ಮಾಡಿಸ್ಕೊಬರ್ಬೇಕಿತ್ತು. ಹಾಗೆ ಅಲ್ಲಿ ತಾಯಿ ಕಾರ್ಡ್ದು ಸ್ವಲ್ಪ ಕೆಲಸ ಇತ್ತು, ಪ್ರೆಗ್ನೆಂಟ್ ಇರೋದ್ರಿಂದ ಅಲ್ಲಿ ಆ ಕೆಲಸ ಮುಗಿಸಿ ಇವತ್ತು ಬೆಳಗ್ಗೆ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ಮಧ್ಯಾಹ್ನ ಬಂದು ಇವಾಗ ಸಂಜೆ ಆಗಿದೆ 6 ಗಂಟೆ. ಇಲ್ಲಿ ಊರಲ್ಲಿ ದೇವರಿದೆ, ಆ ಬಸವಣ್ಣ, ಆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಅಜ್ಜಿ ಚೇತನವ್ರ ಅಜ್ಜಿ ತೀರೋಗಿದ್ರಿಂದ ಆಲ್ಮೋಸ್ಟ್ 1 ಇಯರ್ ಮೇಲಾಗಿತ್ತು ನಾವು ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸಿ. ಹಾಗಾಗಿ ಆಮೇಲೆ ನಾನು ಬರೋಕ್ಕಾಗಲ್ಲಲ್ಲ, ಹಾಗಾಗಿ ಇವಾಗೆಲ್ಲ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಇವತ್ತು ಎಲ್ಲ ಪೂಜೆ ಮಾಡ್ಸೋಕೆ ಬಂದ್ವಿ. ನಿನ್ನೆಯಿಂದನೇ ಹುಷಾರಿಲ್ಲ, ಸೊ ಜಾಸ್ತಿ ನಾನೇನು ವೀಡಿಯೋಸ್ ಮಾತಾಡೋಕ್ಕೂ ಆಗಿಲ್ಲ. ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಎಲ್ಲ ನೀವು ನೋಡಿರ್ತೀರ. ಸೊ ನಾನು ಜಾಸ್ತಿ ಮಾತಾಡಿಲ್ಲ ನಾನು ವೀಡಿಯೋದಲ್ಲಿ ಅಷ್ಟೇ. ಹಾಗಾಗಿ ಈಗಲೂ ಫುಲ್ ಕೋಲ್ಡು. ನಂಗೆ ಊರಿಗೆ ಬಂದ ತಕ್ಷಣ ಕೋಲ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಜೊತೆಗೆ ಟ್ರಾವೆಲ್ ಮಾಡಿದ್ರಿಂದ ಬ್ಯಾಕ್ ಪೇಯ್ನ್ ಕೂಡ ಇತ್ತು, ಹಾಗಾಗಿ ಜಾಸ್ತಿ ಏನೂ ಮಾಡಿಲ್ಲ. ಈಗ ಇಲ್ಲಿ ಪೂಜೆ ಮುಗಿಸಿ ನಾವು ಹೊರಡಬೇಕು. ಬಿಕಾಸ್ ನಾಳೆಯಿಂದ ಶ್ರೇಯಸ್ಸಿಗೆ ಸ್ಕೂಲ್ ಬೇರೆ ಇದೆ, ಸ್ಕೂಲು ಇದೆ, ಚೇತನ್ ಕೆಲಸ, ನನ್ನ ಕೆಲಸ ಎಲ್ಲ ಇರೋದ್ರಿಂದ ಇವತ್ತು ಪೂಜೆ ಮುಗಿಸಿ ಹೊರಡಬೇಕು. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದರು. ಸೊ ಪೂಜೆ ಎಲ್ಲ ಹೇಗೆ ಆಗುತ್ತೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇವಾಗ, ಆಯಿತಾ? ಬೆಳಗಿಂದ ಮಾತಾಡೋಕ್ಕಾಗಿರಲಿಲ್ಲ, ಸೊ ಇವಾಗ ಮಾತಾಡೋಣ ಅಂತ. ನೆನ್ನೆ ನೈಟು ಅಷ್ಟೇ, ನಾನು ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಏನು ವೀಡಿಯೋನೂ ಮಾಡ್ಕೊಂಡಿಲ್ಲ. ನೆನ್ನೆ ಯಾವಾಗ ಬಂದು ಈವ್ನಿಂಗ್ ಮಲಗಿಬಿಟ್ಟಿದ್ದೆ, ಮತ್ತು ವೀಡಿಯೋನೂ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಎದ್ದು ರೆಡಿ ಆಗೋಷ್ಟರಲ್ಲಿ ನಂಗೆ ಫುಲ್ ಕೋಲ್ಡು. ಸೊ ಬನ್ನಿ ಇವಾಗ ಪೂಜೆಗೆ ಕರೀತಿದ್ದಾರೆ, ಹೋಗೋಣ. ಶ್ರೇಯಸ್ ಊರಿಗೆ ಬಂದ್ರಂತೂ ಅನ್ನ ಹಿಡಿಯಂಗೆ ಇಲ್ಲ. ನಾವು ಒಂದೇ ಲೋಕದಲ್ಲಿರ್ತಾನೆ. Under
whisper truths as they flow down. And their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive, yet brimming with sound. In the arms of solitude, I am found. Oh, whispering pines, sing me your tune. Caught in the rhythm, the stars and the moon teach me the language of rustling leaves, stories that linger on the breath of the breeze. ಲೋಕಿ ತಾತ ಇಲ್ಲಿ ಇಲ್ಲಿ